ಲಲಿತಾ ಸಹಸ್ರನಾಮದ 18ನೇ ನಾಮವೇ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ ಎಂಬುದಾಗಿ. ಅಂದರೆ ಆ ಭಗವತಿಯ ಮುಖದಲ್ಲಿರುವಂತಹ ಲಕ್ಷ್ಮೀ ಸ್ವರೂಪದ ಮಂಗಳ ಪ್ರಭೆಯ ಪ್ರವಾಹದಲ್ಲಿ ಚಲಿಸುವಂತಹ ಮೀನಿನಂತೆ ಸುಂದರವಾಗಿ ಚೈತನ್ಯಪೂರ್ಣವಾಗಿರತಕ್ಕಂತಹ ಕಂಗೊಳಿಸುವಂತಹ ಕಣ್ಣುಗಳಿದೆ ಎಂಬಂಥದ್ದು ಇದರ ತಾತ್ಪರ್ಯ. ಆ ಭಗವತಿಯ ಕಣ್ಣುಗಳನ್ನು ವರ್ಣಿಸುವಂತಹ ನಾಮ ಇದು. ಆ ಮುಖದಲ್ಲಿ ನೆಲೆಸಿರುವಂತಹ ಕೇವಲ ಸೌಂದರ್ಯ ಅಲ್ಲ, ಅದು ಲಕ್ಷ್ಮಿ ಅಂದರೆ ಮಂಗಳ ಸ್ವರೂಪವಾಗಿರತಕ್ಕಂಥದ್ದು, ಐಶ್ವರ್ಯ ಸ್ವರೂಪವಾಗಿರತಕ್ಕಂತಹದ್ದು, ಅನುಗ್ರಹ ಮತ್ತು ಶಾಂತಿಯ ಸ್ವರೂಪವಾಗಿರತಕ್ಕಂತಹದ್ದು. ದೇವಿಯ ಮುಖವನ್ನು ನೋಡುವಂಥದ್ದೇ ಸಾಕು, ಭಕ್ತನ ಮನಸ್ಸಿನಲ್ಲಿ ಆನಂದದ ಭರವಸೆ ಹೇಳುವಂತಹದ್ದು ಹುಟ್ಟುವಂತಹದ್ದು, ಧೈರ್ಯ ಉತ್ಸಾಹ ಹೇಳುವಂಥದ್ದು ಉದಯವಾಗುವಂತಹದ್ದು. ಇಲ್ಲಿ ವಕ್ತ್ರಲಕ್ಷ್ಮಿ ಎಂಬಂತಹ ಪದ ದೇವಿಯ ಮುಖವೇ ಐಶ್ವರ್ಯದ ಮೂಲ ಎಂಬಂಥದ್ದನ್ನು ಸೂಚಿಸುವಂತಹದ್ದು. ಜಗತ್ತಿನ ಎಲ್ಲ ಶೋಭೆ, ಕೀರ್ತಿ ಮತ್ತು ಸುಖಗಳು ದೇವಿಯ ಮುಖದಿಂದಲೇ ಹರಿದು ಬರುವಂತಹದ್ದು ಎಂಬಂತಹದ್ದು ಇಲ್ಲಿ ಭಾವಾರ್ಥವಾಗಿರತಕ್ಕಂತಹದ್ದು. ಪರಿವಾಹ ಅಂತಂದರೆ ನಿರಂತರವಾಗಿ ಹರಿಯುವಿಕೆ ಎಂಬಂಥದ್ದು ಇದರ ಅರ್ಥ. ಭಗವತಿಯ ಕರುಣೆ ಹೇಳುವಂಥದ್ದು ನಿರಂತರವಾಗಿ ಹರಿತಾ ಇರತಕ್ಕಂತಹದ್ದು, ಅದು ಯಾವತ್ತೂ ನಿಲ್ಲದೇ ಇರತಕ್ಕಂಥದ್ದು, ಸ್ಥಿರವಾಗಿರ್ತಕ್ಕಂಥದ್ದಲ್ಲ, ಸದಾ ಹರಿತಾ ಇರತಕ್ಕಂಥದ್ದು ತನ್ನ ಭಕ್ತರ ಮೇಲೆ. ದೇವಿಯ ಕರುಣೆ ಹೇಳುವಂಥದ್ದು ಕ್ಷಣಿಕವಾಗಿರ್ತಕ್ಕಂತಹದ್ದಲ್ಲ, ನಿರಂತರವಾಗಿ ಹರಿತಾ ಇರತಕ್ಕಂಥದ್ದು, ಅದು ಸತ್ಯವಾಗಿರ್ತಕ್ಕಂಥದ್ದು, ಅದು ನಿತ್ಯವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಸಮವಾಗಿ ಹರಿತಾ ಇರತಕ್ಕಂಥದ್ದು. ವಿಶೇಷ ಇದು. ಭಕ್ತನ ಯೋಗ್ಯನೋ ಅಥವಾ ಅಯೋಗ್ಯನೋ ಎಂಬಂತಹದ್ದನ್ನು ದೇವಿ ಪ್ರಶ್ನಿಸುವುದೇ ಇಲ್ಲ. ಅವಳ ಮುಖದಿಂದ ಹೊರಹೊಮ್ಮತಾ ಇರತಕ್ಕಂತಹ ಅನುಗ್ರಹದ ಕರುಣೆ ಹೇಳುವಂಥದ್ದು ಪ್ರವಾಹದ ರೀತಿಯಲ್ಲಿ ಭಕ್ತರ ಮೇಲೆ ನಿರಂತರವಾಗಿರ್ತಾ ಇರತಕ್ಕಂತಹದ್ದು. ಹಾಗಾಗಿಯೇ ಶಂಕರ ಭಗವತ್ಪಾದರು ಹೇಳ್ತಾರೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನಭವತಿ ಎಂಬುದಾಗಿ. ಇದು ತಾಯಿಯ ಹೃದಯದ ಲಕ್ಷಣವಾಗಿರತಕ್ಕಂತಹದ್ದು. ಮಗು ಯಾವುದೇ ರೀತಿಯಾಗಿರ್ತಕ್ಕಂತಹ ತಪ್ಪನ್ನು ಮಾಡಿದರೂ ಸಹ ಆ ಭಗವತಿಯ ಕರುಣೆ ಹೇಳುವಂಥದ್ದು ಯಾವತ್ತೂ ಕೂಡ ಕಡಿಮೆ ಆಗದೇ ಇರತಕ್ಕಂತಹದ್ದು. ಅದೇ ರೀತಿಯ ದೇವಿಯ ಕರುಣೆ ಹೇಳುವಂಥದ್ದು ನಿರಂತರವಾಗಿ ಹರಿತಾ ಇದೆ, ನದಿಯಂತೆ ಹರಿತಾ ಇದೆ ಹೇಳುವಂಥದ್ದಕ್ಕೆ ನಾವಿಲ್ಲಿ ಪರಿವಾಹ ಹೇಳುವಂತಹ ಒಂದು ಶಬ್ದವನ್ನು ಕೂಡ ಇಲ್ಲಿ ಬಳಸಿರ್ತಕ್ಕಂತಹದ್ದು. ಚಲನ್ಮೀನಾಭಲೋಚನ, ದೇವಿಯ ಕಣ್ಣುಗಳನ್ನು ನೀರಿನಲ್ಲಿ ಚಲಿಸ್ತಾ ಇರತಕ್ಕಂತಹ ಮೀನಿಗೆ ಹೋಲಿಸಲಾಗಿರ್ತಕ್ಕಂತಹದ್ದು. ಮೀನಿನ ಚಲನೆ ಹೇಳುವಂಥದ್ದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹದ್ದು, ನಿರಂತರವಾಗಿರ್ತಕ್ಕಂತಹದ್ದು, ವೇಗವಾಗಿರ್ತಕ್ಕಂತಹದ್ದು ಮತ್ತು ಆಕರ್ಷಣವಾಗಿರ್ತಕ್ಕಂಥದ್ದು. ಹಾಗೆಯೇ ಆ ದೇವಿಯ ದೃಷ್ಟಿ ಹೇಳುವಂಥದ್ದು ಜಡವಲ್ಲ, ಅದು ಕಠೋರವೂ ಅಲ್ಲ, ಅದು ಭಯವನ್ನು ಹುಟ್ಟಿಸುವಂತಹದ್ದು ಕೂಡ ಅಲ್ಲ, ಅದು ಜೀವಂತ ಕರುಣೆ ಮತ್ತು ಜಾಗೃತ, ಅಷ್ಟೇ ಅಲ್ಲದೆ ಸುಂದರವಾಗಿರ್ತಕ್ಕಂತಹದ್ದು ಎಂಬಂಥದ್ದನ್ನು ಸೂಚಿಸುವಂಥದ್ದು. ಇನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ದೇವಿಯ ಕಣ್ಣುಗಳು ಚೈತನ್ಯದ ಪ್ರತೀಕವಾಗಿರ್ತಕ್ಕಂತಹದ್ದು. ಜಗತ್ತಿನಲ್ಲಿ ಎಲ್ಲವೂ ಕೂಡ ದೇವಿಯ ದೃಷ್ಟಿಯಿಂದಲೇ ಚೇತನವಾಗ್ತಾ ಇರತಕ್ಕಂತಹದ್ದು. ಅವಳು ನೋಡಿದಾಗಲೇ ಸೃಷ್ಟಿಯಾಗುವಂತಹದ್ದು, ಅವಳ ದೃಷ್ಟಿ ಹಿಂತೆಗೆದುಕೊಂಡಾಗ ಲಯ ಹೇಳುವಂಥದ್ದು ಸಂಭವಿಸುವಂಥದ್ದು. ಮೀನಿನಂತೆ ಚಲಿಸುವ ಕಣ್ಣುಗಳು ಎಂದರೆ ಜಗತ್ತಿನ ಪ್ರತಿಯೊಂದು ಚಲನೆಯನ್ನು ಕೂಡ ಆ ಭಗವತಿ ಹೇಳುವಂತಹದ್ದು ಗಮನಿಸ್ತಾ ಇರ್ತಾಳೆ, ಸರ್ವಜ್ಞತ್ವವನ್ನು ಸೂಚಿಸ್ತಾ ಇರತಕ್ಕಂತಹದ್ದು. ಭಕ್ತನ ಒಳಗಿನ ಭಾವನೆಯನ್ನು ಕೂಡ ಅರಿಯುವಂತಹ ಸೂಕ್ಷ್ಮ ಜ್ಞಾನದ ಸಂಕೇತವಾಗಿರ್ತಕ್ಕಂತಹದ್ದು. ದೇವಿಗೆ ಮಾತು ಬೇಕಾಗಿಲ್ಲ, ಅವಳ ದೃಷ್ಟಿ ಅನುಗ್ರಹ ಎಂಬಂಥದ್ದನ್ನು ಇದು ಸೂಚಿಸುವಂತಹದ್ದು. ಇದನ್ನು ಯೋಗ ಮತ್ತು ಕುಂಡಲಿನಿಯ ದೃಷ್ಟಿಕೋನದಿಂದ ಈ ನಾಮವನ್ನು ನೋಡಿದಾಗ ಶಾಕ್ತ ಯೋಗದಲ್ಲಿ ದೇವಿಯ ಕಣ್ಣುಗಳನ್ನು ಆಜ್ಞಾಚಕ್ರದೊಂದಿಗೆ ಸಂಪರ್ಕವನ್ನು ಮಾಡತಕ್ಕಂಥದ್ದು. ಆಜ್ಞಾಚಕ್ರದಲ್ಲಿ ಜಾಗೃತಿಯಾಗಿರ್ತಕ್ಕಂತಹ ಶಕ್ತಿ ಹೇಳುವಂಥದ್ದು ದೃಷ್ಟಿಯನ್ನು ಸೂಕ್ಷ್ಮಗೊಳಿಸುವಂತಹದ್ದು. ದೇವಿಯ ಮೀನಿನಂತೆ ಚಲಿಸುವಂತಹ ಕಣ್ಣುಗಳು ಭಕ್ತನ ಆಜ್ಞಾಚಕ್ರವನ್ನು ಕತ್ತಲಿನಿಂದ ಜ್ಞಾನದತ್ತ ಹರಿಸುತ್ತದೆ ಎಂಬಂತಹ ಇನ್ನೊಂದು ಅರ್ಥವನ್ನು ಕೂಡ ಇದು ಕೊಡುವಂಥದ್ದು. ಇಲ್ಲಿ ಪರಿವಾಹ ಎಂಬಂತಹ ಪದ ಕುಂಡಲಿನಿ ಶಕ್ತಿಯಿಂದ ನಿರಂತರವಾಗಿ ಹರಿತಾ ಇರತಕ್ಕಂತಹ ಶಕ್ತಿ, ಸಹಸ್ರಾರ ಪರ್ಯಂತರವಾಗಿ ಹರಿತಾ ಇರತಕ್ಕಂತಹದ್ದು. ದೇವಿಯ ದೃಷ್ಟಿಯಿಂದ ಶಕ್ತಿ ರೂಪವಾಗಿ ಸಾಧಕನೊಳಗೆ ಹರಿದು ಅವನನ್ನು ಆತ್ಮಜ್ಞಾನಕ್ಕೆ ಕರೆದುಕೊಂಡು ಹೋಗ್ತದೆ ಎಂಬಂಥದ್ದನ್ನು ಕೂಡ ಸೂಚಿಸುವಂತಹದ್ದು. ಈ ನಾಮವನ್ನು ಜಪಿಸ್ತಾ ಇರತಕ್ಕಂತಹ ಭಕ್ತನ ಜೀವನದಲ್ಲಿ ಮನಸ್ಸಲ್ಲಿರ್ತಕ್ಕಂತಹ ಅಶಾಂತಿ ಹೇಳುವಂಥದ್ದು ದೂರವಾಗುವಂತಹದ್ದು,
ದೃಷ್ಟಿದೋಷ ಹೇಳುವಂಥದ್ದು ದೂರವಾಗುವಂಥದ್ದು. ದೃಷ್ಟಿದೋಷ ಅಂತಂದರೆ ಬಾಹ್ಯೇಂದ್ರಿಯವಾಗಿರ್ತಕ್ಕಂತಹ ಕಣ್ಣಲ್ಲಿ ಇರತಕ್ಕಂತಹ ದೃಷ್ಟಿದೋಷವೂ ಕೂಡ ದೂರವಾಗುವಂಥದ್ದು, ಆಂತರಿಕವಾಗಿರತಕ್ಕಂತಹ ಕಣ್ಣಿನ ದೋಷವೂ ಕೂಡ ದೂರವಾಗುವಂಥದ್ದು, ಅಂದರೆ ಅಂತರ್ಜ್ಞಾನ ಹೇಳುವಂಥದ್ದು ಪ್ರಕಾಶವಾಗುವಂತಹದ್ದು, ಜೀವನದಲ್ಲಿ ಮಂಗಳಕರವಾಗಿರ್ತಕ್ಕಂತಹ ಬದಲಾವಣೆಗಳು ಕೂಡ ಸಂಭವಿಸುವಂತಹದ್ದು, ದೇವಿಯ ಅನುಗ್ರಹ ಸದಾ ನಮ್ಮ ಮೇಲೆ ಇರುವಂತಹ ಭಾವ ಹೇಳುವಂಥದ್ದು ದೃಢವಾಗಿ ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುವಂಥದ್ದು. ವಿಶೇಷವಾಗಿ ಭಯ, ಅನುಮಾನ, ಹತಾಶೆ ಇವುಗಳಿಂದ ಬಳಲ್ತಾ ಇರತಕ್ಕಂಥವರಿಗೆ ಈ ನಾಮದ ಧ್ಯಾನ ಹೇಳುವಂಥದ್ದು ಅತ್ಯಂತ ಫಲಪ್ರದವಾಗಿರ್ತಕ್ಕಂಥದ್ದು, ಶುಭಪ್ರದವಾಗಿರ್ತಕ್ಕಂಥದ್ದು. ಸೌಂದರ್ಯ ಮತ್ತು ಕರುಣೆಯ ಏಕೀಕರಣ ಲಲಿತಾ ಸಹಸ್ರನಾಮದಲ್ಲಿ ಸೌಂದರ್ಯ ವರ್ಣನೆ ಎಂದರೆ ಕೇವಲ ಶಾರೀರಿಕ ವರ್ಣನೆ ಅಲ್ಲ, ಅದು ಆನಂದ, ಚೈತನ್ಯ, ಕರುಣೆಗಳ ಏಕೀಕರಣ. ಈ ನಾಮದಲ್ಲಿ ದೇವಿಯ ಸೌಂದರ್ಯವೂ ಇರತಕ್ಕಂಥದ್ದು, ಅವಳ ತಾಯಿತನದ ಕರುಣೆಯೂ ಕೂಡ ಇರತಕ್ಕಂಥದ್ದು, ಅವಳ ಸರ್ವಶಕ್ತಿ ಸ್ವರೂಪ ಇದೆ ಹೇಳುವಂಥದ್ದನ್ನು ಕೂಡ ಇರತಕ್ಕಂತಹದ್ದು. ಒಟ್ಟಾರೆ ವಕ್ತ್ರಲಕ್ಷ್ಮಿ ಪರಿವಾಹ ಚಲನ್ಮಿ ನಾಭಲೋಚನ ಎಂಬಂತಹ ಈ 18ನೇ ನಾಮವು ದೇವಿಯ ಮುಖದಿಂದ ಹರಿಯುವಂತಹ ಮಂಗಳ ಪ್ರಭೆ ಮತ್ತು ಜೀವಂತ ಕರುಣಾಮಯ ದೃಷ್ಟಿ ಮತ್ತು ಅವಳ ಮಹಿಮೆಯನ್ನು ವಿವರಿಸುವಂತಹದ್ದು. ಇದು ಭಕ್ತನಿಗೆ ದೇವಿಯನ್ನು ದೂರದ ಶಕ್ತಿಯಾಗಿ ಅಲ್ಲ, ಹತ್ತಿರದ ತಾಯಿಯಾಗಿ ಅನುಭವಿಸುವಂತೆ ಮಾಡುವಂತಹದ್ದು. ದೇವಿಯ ದೃಷ್ಟಿಗಳು ನಮ್ಮ ಮೇಲೆ ಬಿದ್ದಾಗ ಅದು ಕೇವಲ ನೋಡುವಿಕೆ ಅಲ್ಲ, ನಮ್ಮ ದುಃಖವನ್ನು ಕರಗಿಸುವಂತಹದ್ದು, ನಮ್ಮ ಜೀವನಕ್ಕೆ ದಿಕ್ಕನ್ನು ತೋರಿಸುವಂತಹದ್ದು, ನಮ್ಮ ಆತ್ಮವನ್ನು ಜಾಗೃತಗೊಳಿಸುವಂತಹದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರತಕ್ಕಂತಹ ಸರ್ವ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮದಲ್ಲಿ ಪಾಲ್ಗೊಂಡು ಸರ್ವ ಸೌಭಾಗ್ಯದಾಯಕವಾಗಿರತಕ್ಕಂತಹ ವಿಧಾನದಿಂದ ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಮಾಡಿ ಆ ಭಗವತಿಯ ದಿವ್ಯ ಅನುಗ್ರಹದಿಂದ ಆಂತರಿಕವಾಗಿರತಕ್ಕಂತಹ ದೃಷ್ಟಿ ಮತ್ತು ಬಾಹ್ಯ ದೃಷ್ಟಿಗಳ ಶುದ್ಧೀಕರಣವನ್ನು ಮಾಡಿಕೊಳ್ಳೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.